ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮ ಕಂಪ್ಲಿ ನಗರದ ಎಸ್ಎನ್ ಪೇಟೆ ಸರ್ಕಾರಿ ಶಾಲಾ ಆವರಣದಲ್ಲಿ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಜೆಎನ್ ಗಣೇಶ್ ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ಕೊಟ್ಟು ಮಾತನಾಡಿದ ಶಾಸಕ ಗಣೇಶ್, ಮಕ್ಕಳಿಗೆ ಶಿಕ್ಷಣದಲ್ಲಿ ಮುನ್ನಡೆಯಲು ಉತ್ತಮ ಗುಣಮಟ್ಟ ಹಾಗೂ ಪೌಷ್ಟಿಕ ಆಹಾರ ಅತ್ಯವಶ್ಯಕವಾಗಿದ್ದು, ಮಕ್ಕಳಿಗೆ ಉಚಿತವಾಗಿ ಬಾಳೆಹಣ್ಣು, ಮೊಟ್ಟೆಯಂತಹ ಪೌಷ್ಟಿಕ ಆಹಾರವನ್ನು ವಿತರಿಸುವ ಕಾರ್ಯವನ್ನು ಆಜಿಂ ಪ್ರೇಮ್ಜಿ ಫೌಂಡೇಶನ್ ಸಿಎಸ್ಆರ್ ಯೋಜನೆಯಲ್ಲಿ ಅನುಷ್ಠಾನಗೊಳಿಸಿರುವುದು ಖುಷಿಯ ವಿಚಾರ ಎಂದರು. ಈ ಸಂದರ್ಭದಲ್ಲಿ ಬಿಇಒ ಸಿದ್ದಲಿಂಗಯ್ಯ ಮೂರ್ತಿ, ತಹಶೀಲ್ದಾರ್ ಶಿವರಾಜ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಕೆಎಸ್ ಮಲ್ಲನಗೌಡ, ಬಿಸಿ ಊಟ ಸಹಾಯಕ ನಿರ್ದೇಶಕ ಶಿವು ನಾಯಕ, ಎಲ್ಲಾ ಸಿಆರ್ಪಿ, ಇಸಿಒ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅದೇ ರೀತಿ ಸ್ವಂತ ಒಂದೇ ಬಟ್ಟೆ ಮುಚ್ಚಿ ಒಂದು ಪಾಲ್ ಜಾಸ್ತಿ ಕೊಡ್ಬೇಕಂದ್ರೆ ಅದು ಕೂಡ ಆಲೋಚನೆ ಮಾಡಿ, ಏನು ಪೊಲೀಸ್ ಸ್ಟೇಷನ್ ಹೋಗಿ ಕೋರ್ಟ್ ಮೆಟ್ಲೇರಿ 50 ವರ್ಷ ಹೊಡೆದಾಡಿದಂಥ ಉದಾಹರಣೆಗಳು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅನೇಕ ನೋಡ್ಬೋದು. ಆದರೆ ಅಜಿತ್ ಪ್ರೇಮ್ಜಿ ಅವರು ಸುಮಾರು 1,500 ಕೋಟಿ ಖರ್ಚು ಮಾಡಿ ಇವತ್ತೇನು ರಾಜ್ಯದಲ್ಲೇ ಏನು ಎಲ್ಲ ಮಕ್ಕಳು ಕೂಡ ಆರೋಗ್ಯವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿಂತ ಒಂದು ದೊಡ್ಡ ಕಾರ್ಯಕ್ರಮ ಬಹಳಷ್ಟು ಖುಷಿ ಆಗ್ತಿತ್ತು ಮತ್ತು ಸಂತೋಷವಾಗ್ತಿತ್ತು ಅಂತ ನಾವು ಬಯಸ್ತೀವಿ. ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ಹೇಳೋದಷ್ಟೇ, ಇವಾಗ ಸಾಂಕೇತಿಕವಾಗಿ ಕಾರ್ಯಕ್ರಮ ಅಂತೂ ಮಾಡಿದ್ವಿ. ಮತ್ತೊಂದು ಕಾರ್ಯಕ್ರಮ ಈ ಸ್ಕೂಲ್ಗಳು ಎಲ್ಲ ಪ್ರಾರಂಭ ಆದಮೇಲೆ ಇನ್ನೊಂದು ಕೂಡ ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ₹1 10 ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಕೂಡ ಆಲೋಚನೆ ಮಾಡುವಂಥ ದಿನಗಳಲ್ಲಿ ಸುಮಾರು ಸಾವಿರಾರು ಕೋಟಿ ಕೊಟ್ಟು ಇವತ್ತೇನು ಮಕ್ಕಳು ಇಡೀ ರಾಜ್ಯದಲ್ಲಿ ಆರೋಗ್ಯವಾಗಿ ಇರಬೇಕು ಎಂಬ ನಿಟ್ಟಿನಲ್ಲಿ ಇದೆ ಒಂದು ಒಳ್ಳೆ ಕಾರ್ಯಕ್ರಮ. ಇವತ್ತೇನು ರಾಜ್ಯ ಸರ್ಕಾರ ಮತ್ತೆ ಅಜಿತ್ ಪ್ರೇಮ್ಜಿ ಅವ್ರು ಏನು ಕೊಡುಗೆ ಐತಲ್ಲ, ನಿಜವಾಗಿ ಶ್ಲಾಘನೀಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕುರುಗೋಡಿನಲ್ಲಿ ಇಡೀ ಶಾಲೆಯ ಮಕ್ಕಳು ಒಂದು ಕಡೆ ಸೇರಿಸಿ ಅವರ ಕೊಟ್ಟಂತ ಕೊಡುಗೆ ನಾವು ಪ್ರತಿಯೊಂದು ಮಕ್ಕಳಿಗೆ ತಿಳಿಸೋಂಥ ಕೆಲಸ ನಮ್ಮ ಜವಾಬ್ದಾರಿ ಆಗಿರ್ತೈತಿ. ಯಾಕಂದ್ರೆ ಯಾರು ಕೂಡ ಈ ರೀತಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ ಆ ದೇವ್ರ ಶಕ್ತಿ ಕೂಡ ಅವ್ರಿಗಿರ್ಲಿ. ಯಾಕಂದ್ರೆ ಆ ಫೌಂಡೇಶನ್ ಇವತ್ತೇನು ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಏನಿದೆ ಇನ್ನೂ ಹೆಚ್ಚು ಬೆಳಲಿಕ್ಕೆ ಇಡೀ ಕರ್ನಾಟಕದ ಜನತೆ ಪರವಾಗಿ ಅವ್ರಿಗೆ ಇನ್ನೂ ಹೆಚ್ಚು ಬೆಳೆದಿದ್ದ ಬಡ ಮಕ್ಕಳಿಗೆ ಏನು ಇಂಥ ಒಳ್ಳೆ ಕಾರ್ಯಕ್ರಮ ಕೊಡಲಿಕ್ಕೆ ಆ ಫೌಂಡೇಶನ್ಗೆ ಆ ದೇವ್ರ ಶಕ್ತಿ ನೀಡಲಂತ ನಾನು ಭಾವಿಸ್ತೀನಿ.